ನಮಸ್ಕಾರ ಗೆಳೆಯರೆ. ನವದೆಹಲಿಯ ಸಂಸತ್ ಭವನದಲ್ಲಿ ಮಂಡನೆಯಾದ ಕೇವಲ ಕೆಲವು ಪುಟಗಳ ಒಂದು ಮಸೂದೆ ಸಾವಿರಾರು ಮೈಲುಗಳಷ್ಟು ದೂರದಲ್ಲಿರುವ ಈ ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ನಲ್ಲಿ ರಾಜಕೀಯ ಭೂಕಂಪವನ್ನೇ ಸೃಷ್ಟಿಸಿದೆ. ಭಾರತ ತನ್ನ ಆಂತರಿಕ ಭದ್ರತೆಗಾಗಿ ತರುತ್ತಿರುವ FCRA 2026 ತಿದ್ದುಪಡಿ ಮಸೂದೆಯನ್ನು ಕಂಡು ಅಮೆರಿಕದ ನಾಯಕರು ರಾತ್ರೋರಾತ್ರಿ ಬೆಚ್ಚಿ ಬಿದ್ದಿದ್ದಾರೆ. ಗೆಳೆಯರೆ, ಡೊನಾಲ್ಡ್ ಟ್ರಂಪ್ ಅವರ ರಿಪಬ್ಲಿಕನ್ ಪಕ್ಷದ ಪ್ರಭಾವಿ ಸಂಸದರೊಬ್ಬರು ಭಾರತಕ್ಕೆ ಬಹಿರಂಗ ಎಚ್ಚರಿಕೆ ನೀಡುವ ಮಟ್ಟಿಗೆ ಈ ಕಾನೂನು ಅವರ ನಿದ್ದೆಗಿಡಿಸಿರುವುದೇಕೆ? ಭಾರತದ ಈ ದಿಟ್ಟ ಹೆಜ್ಜೆಯನ್ನು ಅಮೆರಿಕ ಧಾರ್ಮಿಕ ಸ್ವಾತಂತ್ರ್ಯದ ಮೇಲಿನ ಪ್ರಹಾರ ಅಂತ ಬಿಂಬಿಸಿರುವುದೇಕೆ? ಸೊ ಬನ್ನಿ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಈ ಮಹತ್ವದ ಬೆಳವಣಿಗೆಯ ಹಿಂದಿನ ಅಸಲಿ ರಹಸ್ಯ ಮತ್ತು ಜಾಗತಿಕ ರಾಜಕಾರಣದ ಒಳಸಂಚುಗಳನ್ನು ಬಿಚ್ಚಿಡೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸೊ ಗೆಳೆಯರೆ, ಭಾರತದಲ್ಲಿ ಸಮಾಜ ಸೇವೆ, ಶಿಕ್ಷಣ ಮತ್ತು ಪರಿಸರ ಸಂರಕ್ಷಣೆ ಹೆಸರಿನಲ್ಲಿ ಸಾವಿರಾರು NGOಗಳು ಅಂದರೆ ಸರ್ಕಾರೇತರ ಸಂಸ್ಥೆಗಳು ದಶಕಗಳಿಂದ ಕಾರ್ಯನಿರ್ವಹಿಸುತ್ತಿವೆ. ಇವುಗಳಿಗೆ ಪಾಶ್ಚಿಮಾತ್ಯ ದೇಶಗಳಿಂದ ಪ್ರತಿ ವರ್ಷ ಅಕ್ಷರಶಃ ಸಾವಿರಾರು ಕೋಟಿ ರೂಪಾಯಿಗಳ ನಿಧಿ ಹರಿದು ಬರ್ತದೆ. ಆದರೆ ಈ ವಿದೇಶಿ ಹಣ ಸೇವೆಗಿಂತ ಹೆಚ್ಚಾಗಿ ಭಾರತದ ಅಭಿವೃದ್ಧಿ ಯೋಜನೆಗಳನ್ನು ತಡೆಯುವುದಕ್ಕಾಗಿ ಮತ್ತು ಅನಧಿಕೃತ ಮತಾಂತರದಂತಹ ಗುಪ್ತ ಎಜೆಂಡಾಗಳಿಗೆ ಬಳಕೆ ಆಗ್ತಾ ಇದೆ ಅನ್ನೋದು ನಮ್ಮ ಭದ್ರತಾ ಸಂಸ್ಥೆಗಳನ್ನು ಕಾಡುತ್ತಿರುವ ಬಹುದೊಡ್ಡ ಆತಂಕ. ಗೆಳೆಯರಿ, ಗುಪ್ತ ಯುದ್ಧವನ್ನು ತಡೆಯಲು 1976ರಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೊದಲ ಬಾರಿಗೆ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ತದನಂತರ 2010 ಮತ್ತು 2020ರಲ್ಲಿ ಈ ಕಾನೂನಿಗೆ ಕಠಿಣ ನಿಯಮಗಳನ್ನು ಅಳವಡಿಸಿ ಪಾರದರ್ಶಕತೆ ಇಲ್ಲದ ಸಾವಿರಾರು ನಕಲಿ ಸಂಸ್ಥೆಗಳಿಗೆ ಬೀಗ ಜಡಿಯಲಾಗಿತ್ತು. ಆದರೆ ಇದೀಗ ಮಂಡನೆಯಾಗಿರೋ 2026ರ ಹೊಸ ಮಸೂದೆ ಈ ಹಿಂದಿನ ಎಲ್ಲ ಕಾನೂನುಗಳಿಗಿಂತ ಅತ್ಯಂತ ಕಠಿಣ ಮತ್ತು ಪ್ರಬಲವಾಗಿದೆ. ಗೆಳೆಯರೆ, ಮಸೂದೆ ಸಂಸತ್ತಿನಲ್ಲಿ ಪ್ರಸ್ತಾಪವಾಗುತ್ತಿದ್ದಂತೆ ಅಮೆರಿಕದ ವೆಸ್ಟ್ ವರ್ಜಿನಿಯಾವನ್ನು ಪ್ರತಿನಿಧಿಸುವ ಸಂಸದ ರೈಲಿ ಮೋರ್ ಜಾಗತಿಕ ವೇದಿಕೆಯಲ್ಲಿ ರಂಪಾಟ ಶುರು ಮಾಡಿದ್ದಾರೆ. ಸೈಂಟ್ ಥಾಮಸ್ ಕಾಲದಿಂದಲೂ ಭಾರತದಲ್ಲಿ ಕ್ರೈಸ್ತ ಸಮುದಾಯ ಅಸ್ತಿತ್ವದಲ್ಲಿದೆ. ಆದರೆ ಭಾರತದ ಈ ಹೊಸ ಕಾಯ್ದೆಯಿಂದಾಗಿ ಚರ್ಚ್ಗಳು ಮತ್ತು ಧಾರ್ಮಿಕ ಸಂಸ್ಥೆಗಳ ಮೇಲೆ ಭಾರತ ಸರ್ಕಾರಕ್ಕೆ ಏಕಾಏಕಿ ಸಂಪೂರ್ಣ ನಿಯಂತ್ರಣ ಸಿಗ್ತದೆ ಹಾಗೂ ಇದು ಕ್ರೈಸ್ತರ ಮೇಲಿನ ನೇರ ದಾಳಿ ಅಂತ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಹಾಗೆಯೇ ಅವರು ಮಸೂದೆ ಇದೇ ರೂಪದಲ್ಲಿ ಜಾರಿಯಾದರೆ ಭಾರತ ಮತ್ತು ಅಮೆರಿಕದ ನಡುವಿನ ದ್ವಿಪಕ್ಷೀಯ ಸಂಬಂಧಗಳ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ ಅನ್ನೋದನ್ನ ಎಚ್ಚರಿಸಿದ್ದಾರೆ. ಹಾಗಾದರೆ ಈ ಹೊಸ ಮಸೂದೆಯಲ್ಲಿ ಅಂತಹ ವಿವಾದಾತ್ಮಕ ಮತ್ತು ಕಠಿಣ ಅಂಶಗಳೇನಿವೆ ಅನ್ನೋದನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಗೆಳೆಯರೆ, ಕಾನೂನಿನ ಬ್ರಹ್ಮಾಸ್ತ್ರವೆಂದರೆ ವಿಶೇಷ ಪ್ರಾಧಿಕಾರ ಅಥವಾ ಡೆಸಿಗ್ನೇಟೆಡ್ ಅಥಾರಿಟಿ ರಚನೆ. ಹಾಗೂ ಈ ಪ್ರಬಲ ಷರತ್ತಿನ ಪ್ರಕಾರ ಯಾವುದೇ NGO ನಿಯಮ ಉಲ್ಲಂಘಿಸಿ ತನ್ನ ಲೈಸೆನ್ಸ್ ಅನ್ನು ಕಳೆದುಕೊಂಡ್ರೆ, ಸ್ವತಃ ಹಿಂದಿರುಗಿಸಿದ್ರೆ ಅಥವಾ ನವೀಕರಣ ಮಾಡಿಕೊಳ್ಳದಿದ್ರೆ ಆ ಸಂಸ್ಥೆಯು ವಿದೇಶಿ ಹಣದಿಂದ ಕಟ್ಟಿದ್ದ ಎಲ್ಲ ಆಸ್ತಿಗಳ ಸಂಪೂರ್ಣ ನಿರ್ವಹಣೆಯನ್ನು ಈ ವಿಶೇಷ ಪ್ರಾಧಿಕಾರ ವಶಕ್ಕೆ ಪಡೆಯುತ್ತದೆ. ಒಂದು ವೇಳೆ ಸರ್ಕಾರ ವಶಕ್ಕೆ ಪಡೆಯುವ ಆಸ್ತಿ ದೇವಾಲಯ, ಮಸೀದಿ ಅಥವಾ ಚರ್ಚ್ ಆಗಿದ್ರೆ ಅದರ ಧಾರ್ಮಿಕ ಸ್ವರೂಪವನ್ನ ಇದೇ ಪ್ರಾಧಿಕಾರ ಕಾಪಾಡ್ತದೆ. ಅಂದರೆ ಚರ್ಚ್ ಆಗಿದ್ರೆ ಅದು ಚರ್ಚ್ ಆಗಿ ಮುಂದುವರಿಯುತ್ತದೆ. ಆದರೆ ಅದರ ಹಣಕಾಸು ಮತ್ತು ಆಡಳಿತ ಸಂಪೂರ್ಣವಾಗಿ ಸರ್ಕಾರದ ಹಿಡಿತಕ್ಕೆ ಹೋಗ್ತದೆ. ಗೆಳೆಯರೆ, ಇಲ್ಲಿವರೆಗೆ ಲೈಸೆನ್ಸ್ ರದ್ದಾದರೂ NGOಗಳು ತಾವು ಕಟ್ಟಿದ ಬೃಹತ್ ಕಟ್ಟಡಗಳನ್ನು ಬಳಸಿ ತಮ್ಮ ಆಟವನ್ನು ಮುಂದುವರಿಸುತ್ತಿದ್ದವು. ಆದರೆ ಈಗ ಆಸ್ತಿ ಮತ್ತು ಹಣಕಾಸಿನ ನಿಯಂತ್ರಣವೇ ಕೈ ತಪ್ಪುತ್ತದೆ ಅನ್ನೋ ಭಯ ಅಮೆರಿಕದ ರಾಜಕಾರಣಿಗಳ ಹೊಟ್ಟೆಯವರಿಗೆ ಅಸಲಿ ಕಾರಣ. ಹಾಗೆಯೇ ಗೆಳೆಯರೆ, ಇದರ ಜೊತೆಗೆ ಮತ್ತೊಂದು ತಂತ್ರಗಾರಿಕೆಯನ್ನು ಮಾಡಲಾಗಿದೆ. ಅದು ಏನಂದರೆ FCRA ಉಲ್ಲಂಘನೆಗಾಗಿ ಈ ಹಿಂದೆ ಇದ್ದ ಕನಿಷ್ಠ 5 ವರ್ಷಗಳ ಜೈಲು ಶಿಕ್ಷೆಯನ್ನು 1 ವರ್ಷಕ್ಕೆ ಇಳಿಸಲಾಗಿದೆ. ಯಾಕಂದರೆ ಕ್ರಿಮಿನಲ್ ನ್ಯಾಯಾಲಯಗಳಲ್ಲಿ ವರ್ಷಗಟ್ಟಲೆ ಸಮಯ ವ್ಯರ್ಥ ಮಾಡುವ ಬದಲು ಆಡಳಿತಾತ್ಮಕವಾಗಿ ಆಸ್ತಿಯನ್ನು ಜಪ್ತಿ ಮಾಡಿ ಇಂಥ ಸಂಸ್ಥೆಗಳಿಗೆ ತ್ವರಿತವಾಗಿ ಆರ್ಥಿಕ ಬಿಸಿ ಮುಟ್ಟಿಸುವುದು ಸರ್ಕಾರದ ಉದ್ದೇಶವಾಗಿದೆ. ಗೆಳೆಯರೆ, ಭಾರತಕ್ಕೆ ಬರುತ್ತಿರುವ ವಿದೇಶಿ ನಿಧಿಯ ಅಧಿಕೃತ ಅಂಕಿಅಂಶಗಳನ್ನು ನೋಡಿದರೆ ನೀವೇ ದಂಗಾಗ್ತೀರಿ. ಯಾಕಂದರೆ ಕೇವಲ 2019ರಿಂದ 2022ರ 3 ವರ್ಷಗಳ ಅವಧಿಯಲ್ಲಿ ಭಾರತದಲ್ಲಿನ 13,520 ಸಂಘ ಸಂಸ್ಥೆಗಳಿಗೆ ಬರೋಬ್ಬರಿ 55,741 ಕೋಟಿ ರೂಪಾಯಿಗಳಿಗೂ ಅಧಿಕ ದೇಣಿಗೆ ಹರಿದು ಬಂದಿದೆ. ಜುಲೈ 2026ರ ಹೊತ್ತಿಗೆ ದೇಶದಲ್ಲಿ ಕೇವಲ 14,449 ಸಂಸ್ಥೆಗಳು ಮಾತ್ರ ಸಕ್ರಿಯ ಲೈಸೆನ್ಸ್ ಅನ್ನು ಹೊಂದಿವೆ. ಆದರೆ ಇಲ್ಲಿ ದೇಶ ವಿರೋಧಿ ಚಟುವಟಿಕೆ ಮತ್ತು ಲೆಕ್ಕಪತ್ರದ ಗೋಲ್ಮಾಲ್ನಿಂದಾಗಿ ಬರೋಬ್ಬರಿ 22,998 ಸಂಸ್ಥೆಗಳ ಲೈಸೆನ್ಸ್ಗಳನ್ನು ಭಾರತ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ರದ್ದುಗೊಳಿಸಿದೆ. ಜೊತೆಗೆ 15,212 ಸಂಸ್ಥೆಗಳ ಲೈಸೆನ್ಸ್ ಅವಧಿ ಮುಕ್ತಾಯಗೊಂಡು ನಿಷ್ಕ್ರಿಯವಾಗಿವೆ.
ಗೆಳೆಯರೆ, ಜಾಗತಿಕ ರಾಜಕಾರಣದಲ್ಲಿ ಪ್ರಭಾವಿ ದೇಶಗಳು ನೇರ ಯುದ್ಧ ಮಾಡುವುದಿಲ್ಲ. ಬದಲಾಗಿ ಇಂತಹ NGOಗಳನ್ನು ತಮ್ಮ ಸಾಫ್ಟ್ ಪವರ್ ಅಸ್ತ್ರವಾಗಿ ಬಳಸಿ ವಿದೇಶಿ ಹಣದ ಮೂಲಕ ಅಭಿವೃದ್ಧಿಶೀಲ ರಾಷ್ಟ್ರಗಳ ಆಂತರಿಕ ನೀತಿಗಳನ್ನು ನಿಯಂತ್ರಿಸುವುದಕ್ಕಾಗಿ ಯತ್ನಿಸುತ್ತವೆ. ಅಮೆರಿಕದ ಧಾರ್ಮಿಕ ಲಾಬಿಗಳು ಇಂತಹ ಕಠಿಣ ಕಾನೂನುಗಳನ್ನು ಧಾರ್ಮಿಕ ಸ್ವಾತಂತ್ರ್ಯದ ಮೇಲಿನ ಹಲ್ಲೆ ಅಂತ ಬಿಂಬಿಸುತ್ತವೆ. ಆದರೆ ವಿದೇಶಿ ದೇಣಿಗೆ ಪಡೆಯುವುದು ಯಾವುದೇ ಸಂಸ್ಥೆಯ ಹಕ್ಕಲ್ಲ, ಅದೊಂದು ಸವಲತ್ತು ಮಾತ್ರ ಅಂತ ಭಾರತ ಸ್ಪಷ್ಟವಾಗಿ ಹೇಳಿದೆ. ಏಷ್ಯಾದಲ್ಲಿ ಚೀನಾವನ್ನು ಎದುರಿಸುವುದಕ್ಕಾಗಿ ಅಮೆರಿಕಾಗೆ ಕ್ವಾಡ್ ಒಕ್ಕೂಟದ ಮೂಲಕ ಭಾರತದ ಭಾರಿ ಅಗತ್ಯವಿದೆ. ಹೀಗಾಗಿ ಕೇವಲ ಕೆಲವು NGOಗಳಿಗಾಗಿ ಅಮೆರಿಕ ಭಾರತದೊಂದಿಗಿನ ಸಂಬಂಧ ಕಡಿದುಕೊಳ್ಳುವ ಸಾಹಸಕ್ಕೆ ಖಂಡಿತ ಕೈ ಹಾಕುವುದಿಲ್ಲ. ಒಟ್ಟಾರೆಯಾಗಿ ಹೇಳುವುದಾದರೆ ಗೆಳೆಯರೆ, FCRA 2026 ಕೇವಲ ಒಂದು ನಿಯಂತ್ರಣ ಕಾನೂನು ಅಲ್ಲ, ಇದೊಂದು ನವ ಭಾರತದ ಆಂತರಿಕ ಭದ್ರತೆಯ ಅಜೇಯ ಕವಚ. ಯಾವುದೇ ವಿದೇಶಿ ಶಕ್ತಿ ಧರ್ಮ ಅಥವಾ ಸೇವೆಯ ಮುಖವಾಡ ತೊಟ್ಟು ಭಾರತದ ಆಂತರಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ತಡೆಯುವ ಐತಿಹಾಸಿಕ ಹೆಜ್ಜೆ ಇದು. ಅಕ್ರಮ ಸಂಸ್ಥೆಗಳ ಆರ್ಥಿಕ ನಾಡಿಮಿಡಿತವನ್ನೇ ಸ್ತಬ್ಧಗೊಳಿಸುವ ಮೂಲಕ ರಾಷ್ಟ್ರೀಯ ಭದ್ರತೆಯಲ್ಲಿ ಯಾವುದೇ ರಾಜಿ ಇಲ್ಲ ಅನ್ನೋದನ್ನು ಭಾರತ ಸಾಬೀತುಪಡಿಸಿದೆ. ಹಾಗಾದರೆ ಗೆಳೆಯರೆ, ಅಮೆರಿಕದ ನಾಯಕರು ನಮ್ಮ ದೇಶದ ಕಾನೂನುಗಳ ಬಗ್ಗೆ ಹಸ್ತಕ್ಷೇಪ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಭಾರತದ ಭದ್ರತೆಗೆ ಈ ಕಠಿಣ ನಿಯಮಗಳು ನಿಜಕ್ಕೂ ಅನಿವಾರ್ಯವೇ? ನಿಮ್ಮ ಮೌಲ್ಯಯುತ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿಪೂರ್ಣ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಹಾಗೂ ರಾಷ್ಟ್ರೀಯ ಭದ್ರತೆ ಮತ್ತು ಜಾಗತಿಕ ರಾಜಕಾರಣದ ಇಂಥ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಜೈ ಹಿಂದ್, ಜೈ ಕರ್ನಾಟಕ.